ನಮಸ್ಕಾರ. ಆಕ್ಚುಲಿ ವಾರಧಿ ಸಂಸ್ಥೆಯಲ್ಲಿ ಸಂಭ್ರಮ ಸಡಗರಕ್ಕೆ ಯಾವತ್ತೂ ಕೂಡ ಕೊರತೆ ಇರೋದಿಲ್ಲ. ಯಾಕಂತಂದ್ರೆ ಇದು ಒಂಥರ ನಿತ್ಯ ಯೌವನ ಮತ್ತು ನಿತ್ಯ ಒಂದು ಸಡಗರದ ಒಂದು ಸಂಸ್ಥೆ ಇದು. ಯಾಕಂತಂದ್ರೆ ಈಗ ಮುಖ್ಯವಾಗಿ ಏನಿ ಒಂದು ಹುಟ್ಟುಹಬ್ಬವನ್ನ ಈ ಒಂದು ಮಟ್ಟಕ್ಕೆ ಆಚರಿಸಿಕೊಳ್ಳಲಿಕ್ಕೆ ಏನಿ ಒಂದು ಹುಡುಗರು ಈಗ ನಮಗೆ ಪಾತ್ರದಾರರಾಗಿದ್ದೀರಿ. ಸೊ ನಿಮಗೆಲ್ರಿಗೂ ಕೂಡ ಯಾಕಂದ್ರೆ ತಾಯ್ಲೂರಿಂದ ಬಂದು ಅವರು ಇಲ್ಲ ಸರ್ ನೀವು ಅಲ್ಲಿಗೆ ಬರಬೇಕು ಅಂತಂದ್ರು. ಇಲ್ಲ ಅಂತ ಹೇಳಿ ಮತ್ತೆ ಪ್ಲಾನ್ ಚೇಂಜ್ ಮಾಡ್ಕೊಂಡು ಇಲ್ಲಿಗೆ ಬಂದು ನನಗೋಸ್ಕರ ಇವತ್ತು ನೀವು ಬಂದಿದ್ದೀರಾ. ನಿಜವಾಗ್ಲೂ ಎದೆ ತುಂಬಿ ನಾನು ಇವತ್ತು ನಿಮಗೆ ಅನಂತ ಒಂದು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಚಲಪತಿ ರೈತ ಸಂಘದ ಮುಖಂಡರು ಹಾಗೂ ನಮ್ಮ ಪೋಷಕರು ಕೂಡ ಹೌದು, ನಮ್ಮ ಮಂಜು ಮತ್ತೆ ಎಲ್ಲ ಯುವಕರು ತುಂಬಾ ಖುಷಿ ಆಯ್ತು. ಯಾಕಂತಂದ್ರೆ ನೋಡಿ, ಇದೊಂಥರ ನಮಗೆ ಎಲ್ಲೋ ಒಂದ್ ಕಡೆ ಸಾಧನೆ ಅಂತಕ್ಕಂಥದ್ದು ನಾವಾಗಿ ನಾವು ಒಂದು ಗುರಿಯನ್ನ ಹುಡ್ಕೊಂಡು ಹೋಗೋದಲ್ಲ, ಆ ಗುರಿನೇ ನಮ್ಮನ್ನ ಅದ್ರ ಕಡೆಗೆ ಅದು ಸೆಳೆಯುತ್ತೆ. ಅದೇ ಒಂದು ಸಾಧನೆ ಅಂತಂದ್ರೆ ಆ ಸಾಧನೆಯ ಒಂದು ದಾರಿಯಲ್ಲಿ ನಾವು ಇದೀವಿ ಅಂತ ಹೇಳಿ ನನಗೆ ಯಾಕೋ ಇವತ್ತು ಅನಿಸ್ತಾ ಇದೆ. ಇರ್ಬೋದು ಕ್ರಿಟಿಸಿಸಮ್ ಇರ್ಬೋದು, ಒಬ್ಬ ವ್ಯಕ್ತಿ ಬೆಳೀತಾ ಇದ್ದಾನೆ ಅಂತಂದ್ರೆ ನಾನಾ ರೀತಿ ನಾನಾ ಊಹಾಪೋಹಗಳು ಎದ್ದೇಳ್ಬೋದು. ಅವ್ರದೇ ಆದಂತಹ ವಿಭಿನ್ನ ಶೈಲಿಯಲ್ಲಿ ಮಾತಾಡ್ತಕ್ಕಂಥದ್ದು ನಾವು ಕಂಡಿದೀವಿ. ಬಟ್ ಪರವಾಗಿಲ್ಲ, ಯಾಕಂತಂದ್ರೆ ನಾವು ಮಾಡಿದೀವಿ, ಮಾಡ್ತಾ ಇದ್ದೀವಿ, ಒಂದು ಪರ್ಪಸ್ಗೋಸ್ಕರ, ಒಂದು ಕಾಸ್ಗೋಸ್ಕರ ನಾವು ಸತತವಾಗಿ 2007ರಿಂದ ಕೂಡ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈ ಕೆಲಸ ನಿರಂತರವಾಗಿ ನಡೀತಾನೆ ಇದೆ. ಇದಕ್ಕೆ ದೊಡ್ಡ ಉದಾಹರಣೆನೆ ನಮ್ಮ ಒಂದು ಬೆಳವಣಿಗೆ. ಯಾಕಂತಂದ್ರೆ ಭಗವಂತ ಅನ್ನೋನು ಕೂಡ ಅಷ್ಟೇನೆ. ಸೊ ನಮ್ಮ ಒಂದು ಪ್ರಯತ್ನಗಳನ್ನ ಯಾವುದೇ ರೀತಿ ಕೂಡ ನಮ್ಮನ್ನ ಏನಂತೀವಿ ಜಿಗುಪ್ಸೆ ಇಲ್ಲ ಅಂತಂದ್ರೆ ಎಲ್ಲೋ ಒಂದ್ ಕಡೆ ನಮ್ಮನ್ನ ಹಿಂದೆ ತಳ್ಳದೆ ಮುಂದೆ ತಳ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ನಮ್ಮ ಒಂದು ಯೋಚನಾ ವಿಧಾನ ಹೇಗಿರುತ್ತೆ ಅಂದ್ರೆ ಪ್ರಾಮಾಣಿಕತೆ ಅನ್ನೋದು ಫಸ್ಟ್ ಹೇಳಕ್ ಇಷ್ಟಪಡ್ತೀನಿ. ನಾವೆಷ್ಟು ಪ್ರಾಮಾಣಿಕವಾಗಿ ಯೋಚನೆ ಮಾಡ್ತೀವಿ, 100% ಪ್ರಾಮಾಣಿಕವಾಗಿ ನಮ್ಮ ಒಂದು ಸುತ್ತಮುತ್ತಲಿನ ಪರಿಸರ ಇರ್ಬೋದು, ನಮ್ಮ ಜನ ಇರ್ಬೋದು, ಇವತ್ತಲ್ಲ ನಾಳೆ. ಯಾಕಂತಂದ್ರೆ ನನ್ನ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳೋದಕ್ಕೆ ಹೇಳ್ತಿಲ್ಲ. ಯಾಕಂದ್ರೆ ಇವತ್ತಲ್ಲ ನಾಳೆ ಒಬ್ಬ ವ್ಯಕ್ತಿತ್ವದ ಬಗ್ಗೆ ತಿಳಿಯುತ್ತೆ. ಯಾಕಂತಂದ್ರೆ ಕಾಲ ಅನ್ನೋದು, ಕರ್ಮ ಅನ್ನೋದು ಅದೇನೆ. ನಾವು ಏನ್ ಮಾಡಿ ಹೋಗ್ತೀವಿ ಅದು ನಮಗೆ ಅದು ರಿಟರ್ನ್ ಆಗುತ್ತೆ ಅಂತ. ಸೊ ಅದು ನನ್ನ ಕೈಲಾದಷ್ಟು ನಾನು ಮಾಡ್ತಾ ಇದ್ದೀನಿ. ಭಗವಂತ 100% ನಮ್ಗೆ ಯಾವುದೋ ಒಂದು ರೀತಿಯಲ್ಲಿ, ಯಾವುದೋ ಒಂದು ರೂಪದಲ್ಲಿ ನಮ್ಗೆ ಅದನ್ನ ತಿರುಗಿ ಕೊಡ್ತಾನೆ ಅನ್ನೋ ಒಂದು ಭರವಸೆ ದೊಡ್ಡದಾಗಿ ನನಗಿದೆ. ಸೊ ಈ ಒಂದು ಭರವಸೆ, ಈ ಒಂದು ಇದು ನಮಗೆ ಕಲಿಸ್ತಾ ಇರ್ತಕ್ಕಂಥ ನಮ್ಮ ಒಂದು ಫಸ್ಟ್ ಆಫ್ ಆಲ್ ನನ್ನ ಫ್ಯಾಮಿಲಿ, ವಾರಧಿ ಫ್ಯಾಮಿಲಿ, ಇವರಿಗೆ ನಾನು ಮುಖ್ಯವಾಗಿ ಧನ್ಯವಾದಗಳನ್ನ ಹೇಳಬೇಕು. ಯಾಕಂತಂದ್ರೆ ಸಂಸ್ಥೆ ಅಂತಕ್ಕಂಥದ್ದು ನಾವೆಷ್ಟೇ ಪ್ಲಾನ್ ಮಾಡ್ಬೋದು, ಯಾವುದೇ ರೀತಿಯ ಒಂದು ಏನೇನು ಹೇಳಿದ್ರು ರೂಪರೇಷೆಗಳನ್ನ ನಾವು ಮಾಡ್ಬೋದು. ಅದಕ್ಕೆ ಕಾರ್ಯರೂಪಕ್ಕೆ ತರಬೇಕು ಅಂತಂದ್ರೆ ಇದರ ಪರಿಶ್ರಮ ಏನಂತ ಅಂತಂದ್ರೆ ಅದರ ರೂಟ್ಸ್, ಅದರ ಬೇರುಗಳು ಬಂದು ನಮ್ಮ ಸಂಸ್ಥೆಯ ಒಂದು ಸಿಬ್ಬಂದಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಇಬ್ಬರು ಕೂಡ. ಯಾಕಂತಂದ್ರೆ ನನ್ನನ್ನ ನಂಬಿ, ನನ್ನ ಒಂದು ವ್ಯಕ್ತಿತ್ವವನ್ನ ಇಷ್ಟಪಟ್ಟು ನನ್ನ ಜೊತೆಗೆ ಸುಮಾರು ವರ್ಷಗಳಿಂದ ಕೂಡ ನನ್ನ ಜೊತೆ ಹುಡುಗರಾಗಿರ್ಬೋದು, ಸ್ಟಾಫ್ ಆಗಿರ್ಬೋದು, ಈಗ ಸೀನಿಯರ್ಸ್ ಇರ್ಬೋದು, ನಮ್ಮ ಪ್ರಿನ್ಸಿಪಾಲ್ ಇಂದ ಹಿಡಿದು ನಮ್ಮ ಪ್ಯೂನ್ ವರ್ಗೂ ಕೂಡ ನಮ್ಮನ್ನ ನಂಬಿ ನಮ್ಮ ಜೊತೆಗೆ ಹೆಜ್ಜೆ ಹಾಕೊಂಡು ಈ ಶೈಕ್ಷಣಿಕ ವರ್ಷವನ್ನ ಸುಮಾರು 7 ಶೈಕ್ಷಣಿಕ ವರ್ಷಗಳನ್ನ ನಾವು ಪೂರೈಸಿ 8ನೇ ವರ್ಷಕ್ಕೆ ಈ ಜೂನ್ 6 ಬಂದ್ರೆ 8 ವರ್ಷಗಳು ನಾವು ಒಂದು ಪೂರೈಸ್ತೀವಿ. ಯಾಕಂದ್ರೆ 8ನೇ ವರ್ಷಕ್ಕೆ ನಾವು ಕಾಲಿಡ್ತೀವಿ. ವಾರಧಿ ಅಂತಕ್ಕಂಥ ಸಂಸ್ಥೆ ಯಾವ ಒಂದು ಮುಹೂರ್ತದಲ್ಲಿ ಹೆಂಗೆ ಸ್ಟಾರ್ಟ್ ಮಾಡಿದ್ವೋ ಗೊತ್ತಿಲ್ಲ. ಬಟ್ ಸ್ಟಾರ್ಟ್ ಮಾಡಿದಾಗಲಿಂದ ಕೂಡ ನಾವು ಸತತವಾಗಿ ಕಷ್ಟಗಳು, ಇನ್ನೊಂದು ಅಪೋಸಿಷನ್, ಎಲ್ಲೋ ಒಂದ್ ಕಡೆ ನಮಗೂ ಜಿಗುಪ್ಸೆಯನ್ನು ತುಂಬಾ ಸಲ ಬರ್ತಾ ಇತ್ತು. ಬಟ್ ಆದ್ರೂ ಕೂಡ ನಾವೆಲ್ಲೂ ಕೂಡ ಧೃತಿಗೆಡಲಿಲ್ಲ, ನಾವೆಲ್ಲೂ ಕೂಡ ವಿಚಾರವನ್ನ ಪಕ್ಕಗಿಡಲಿಲ್ಲ. ನಾವೊಂದು ಸಂಕಲ್ಪ ಮಾಡ್ಕೊಂಡ್ವಿ, ನಮ್ಮ ಕೆಲಸ ಇದು, ನಾವು ನಾವು ಒಂದು ಹುಟ್ಟಿದೀವಿ ನಮ್ಮ ಒಂದು ಸಮಾಜಕ್ಕೆ. ಈಗ ನಾವೆಲ್ಲೋ ಬೆಂಗಳೂರಲ್ಲಿ ಓದ್ಕೊಂಡು ನಾನು ಎಲ್ಲೋ ಹೈಲೈಟ್ ಆಗ್ಬೋದು, ಬಟ್ ಏನೋ ಭಗವಂತ ಗೊತ್ತಿಲ್ಲ. ಬಟ್ ನನ್ನ ರಿಟರ್ನ್ ಮತ್ತೆ ನನ್ನ ಒಂದು ತಾಯ್ನಾಡಿಗೆ ನನ್ನನ್ನ ಕರೆಸಿ ಈ ಒಂದೆಲ್ಲ ಹುಡುಗರ ಜೊತೆಗೆ ಬೆರೀಬೇಕು, ಈ ಹುಡುಗರ ಜೊತೆ ಎಲ್ಲ ನೀನ್ ಏನೋ ಒಂದು ಮಾಡ್ಬೇಕು ಅನ್ನೋ ಒಂದು ಭರವಸೆ ನನ್ ಕೊಟ್ಟು ಇಷ್ಟೆಲ್ಲ ಈಗ 300 ಚಿಲ್ಡ್ರೆ ಮಕ್ಕಳು ನನ್ನ ಜೊತೆ ನಮ್ಮ ಒಂದು ವಿದ್ಯಾಸಂಸ್ಥೆಯಲ್ಲಿ ನಂಬಿ ಪೋಷಕರು ನಮಗೆ ಒಂದು ಅವಕಾಶ ಕೊಟ್ಟು ಈ ಮಕ್ಕಳು ಕೂಡ ಎಕ್ಸಾಮ್ ಬರೆದು ಈಗ ಏನು ನೆಕ್ಸ್ಟ್ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಹೋಗ್ತಿದ್ದಾರೆ. ಸೊ ಇದೆಲ್ಲ ನೋಡ್ತಾ ಇದ್ರೆ ಏನಂತ ಅಂತಂದ್ರೆ ಎಲ್ಲೋ ಒಂದ್ ಕಡೆ ನಾವು ಸಾಮಾಜಿಕ ಜವಾಬ್ದಾರಿ ಅಂತ ನಮ್ಮ ಸ್ನೇಹಿತ ಹೇಳ್ತಾ ಇದ್ರು. ಹೌದು, ಯಾಕಂತಂದ್ರೆ ಮನುಷ್ಯನಾಗ ಹುಟ್ಟಿದ ಮೇಲೆ 100% ತನಗೋಸ್ಕರ ಅನ್ನೋದಕ್ಕಿಂತ ಫಸ್ಟ್ ಆಫ್ ಆಲ್ ತನಗೋಸ್ಕರ ಜೊತೆಗೆ ಸಾಮಾಜಿಕವಾಗಿ ಕೂಡ ಯೋಚನೆ ಮಾಡ್ಲೇಬೇಕು. ಯಾಕಂತಂದ್ರೆ ನಾವು ಹೇಗೆ ಯೋಚನೆ ಮಾಡ್ತೀವಿ ನಮ್ಮ ಜೀವನ ಹಂಗಿರತ್ತೆ. ನಾವು ಏನು ಸಂಘಟನೆಗಳನ್ನ ನಾವು ಏರ್ಪಡಿಸ್ಕೊಳ್ತೀವಿ ಅದು ನಮ್ಮ ಜೀವನ ಆಗಿರುತ್ತೆ. ವೆರಿ ಸಿಂಪಲ್ ಎಕ್ಸಾಂಪಲ್, ನಿಮ್ಮ ಕ್ಯಾರೆಕ್ಟರ್ನ ಹೇಳ್ಬೇಕು ಅಂತಂದ್ರೆ ನಿಮ್ ಜೊತೆಗಿರ್ತಕ್ಕಂಥ ಹುಡುಗರು ಯಾವುದೇ ರೂಟ್ ಇರ್ಬೋದು, ಯಾವುದೇ ವಿಷಯ ಇರ್ಬೋದು, ಹೆಂಗಾದ್ರೂ ಇರ್ಬೋದು. ಸೊ ನಿಮ್ಮೊಂದು ಕ್ಯಾರೆಕ್ಟರ್ ಅನ್ನೋದು ಬಿಲ್ಡ್ ಆಗತ್ತೆ. ಸೊ
ನಾನು ನನ್ನ ಜರ್ನಿಯಲ್ಲಿ ಸತತವಾಗಿ ನಾನು ಅದನ್ನು ಹೇಳ್ಕೊಳ್ಳೋದೇನಿಲ್ಲ, ತುಂಬ ಮಾಡಿದ್ದೀನಿ. ನನ್ನ ಪ್ರಯತ್ನ, ನನ್ನ ಒಂದು ಕರ್ತವ್ಯನ ನಾನು ಮಾಡ್ತಾ ಬಂದಿದ್ದೀನಿ. ಭಗವಂತ ಕೂಡ ನಮಗೆ ಅನುಸರಿಸಿ ನಮ್ಗೆಲ್ಲವನ್ನು ಯಾವ ಟೈಮ್ಗೆ ಏನು ಕೊಡಬೇಕು ಕೊಡ್ತಿದ್ದಾನೆ, ಮಾಡ್ತಿದ್ದಾನೆ. ಇಷ್ಟು ಸಂಸ್ಥೆಯನ್ನ ಒಂದು ವರ್ಷದಲ್ಲಿ ಇಷ್ಟೊಂದು ಮಹಾ ಸಂಸ್ಥೆಯನ್ನ ಕಟ್ಟಬೇಕು ಅಂತಂದ್ರೆ ಇಟ್ ಇಸ್ ನಾಟ್ ದಟ್ ಈಸಿ. ಯಾಕಂದ್ರೆ ದುಡ್ಡು ಕಾಸು ಅನ್ನೋದು ಪ್ರಶ್ನೆ ಬರೋದಿಲ್ಲ. ನಾವು ಮಾಡಬೇಕು, ನಮ್ಮ ಮಕ್ಕಳಿಗೋಸ್ಕರ ಏನಾದ್ರೂ ಒಂದು ಮಾಡಬೇಕು. ಈ ಒಂದು ಗಡಿ ಭಾಗದಲ್ಲಿ, ಈ ರೂರಲ್ ಏರಿಯಾದಲ್ಲಿ ಏನಾದ್ರೂ ಮಕ್ಕಳಿಗೊಂದು ಹೈ ಲೆವೆಲ್ ಏನಂತೀವಿ ನಾವು, ಈಗಿರ್ತಕ್ಕಂಥ ಒಂದು ವಿದ್ಯಮಾನಗಳಿಗೆ ಸಂಬಂಧಪಟ್ಟಂಗೆ ನಮ್ಮ ಒಂದು ಸಂಸ್ಥೆನ ನಾವು ಕಟ್ಟಬೇಕು ಅಂತ ಹೇಳಿ ಒಂದು ದೃಢವಾದ ಸಂಕಲ್ಪದಿಂದ ಒಂದು ಸಂಸ್ಥೆನ ನಡೆಸ್ತಾ ಹೋಗ್ತಾ ಇದೀವಿ. ಬೆಳೀತಾನೂ ಇದೆ. ಇದಕ್ಕೆ ದೊಡ್ಡ ಎಕ್ಸಾಂಪಲ್ ಅಂತಂದ್ರೆ ನಮ್ಮ ಮಕ್ಕಳು, ನಮ್ಮಲ್ಲಿ ಓದ್ತಕ್ಕಂಥ ಮಕ್ಕಳು ಈ ವರ್ಷದಲ್ಲಿ ಸುಮಾರು ವಿಷಯಗಳಲ್ಲಿ ಕೂಡ ಮಕ್ಕಳು ತುಂಬಾ ಪರಿಣತಿ ಹೊಂದಿದ್ದಾರೆ. ಸುಮಾರು ಆಕ್ಟಿವಿಟೀಸು, ಸುಮಾರು ಕಡೆ ಇನ್ವಾಲ್ವ್ಮೆಂಟು, ಎಲ್ಲದರಲ್ಲೂ ಕೂಡ ಮಕ್ಕಳು ತುಂಬಾ ಚೆನ್ನಾಗಿ ಮುಂದೆ ಹೋಗ್ತಿದ್ದಾರೆ. ಅದು ನಮ್ಗೆ ತುಂಬಾ ಧೈರ್ಯ ತಂದು ಕೊಡ್ತಿದೆ. ಇವ್ರಿಗೋಸ್ಕರನೇ ಈಗ 4 ಬಸ್ ಇದನ್ನ 10 ಬಸ್ ಮಾಡಿದ್ವಿ, ಇನ್ನೂ 2 ಬಸ್ ಬರುತ್ತೆ ಈಗ. ಯಾಕಂತಂದ್ರೆ ಸಂಸ್ಥೆ ಅನ್ನೋದು ಬೆಳೀತಿದೆ. ಯಾಕಂದ್ರೆ ಎಲ್ಲ ಈಗ ಗಡಿ ಭಾಗದಲ್ಲಿ ನೀವು ನೋಡ್ಬೇಕಾದ್ರೆ ಈ ಕಡೆ ಬಾರ್ಡರ್ ಇಂದ, ನಂಗ್ಲಿಯಿಂದ, ಮುಳಬಾಗಿಲು ಟೌನು, ತಾಯ್ಲೂರು, ಎಲ್ಲಾ ಕಡೆಯಿಂದ ಕೂಡ ನಮಗೆ ಒಳ್ಳೆ ಒಂದು ರೆಸ್ಪಾನ್ಸ್ ಇದೆ. ಎಲ್ಲೋ ಒಂದ್ ಕಡೆ ಈ ಕ್ರಿಟಿಸಿಸಮ್ ಅನ್ನೋದು ಬಗ್ಗೆ ಹೇಳ್ತಾ ಇದೆ, ಅದು ಇರುತ್ತೆ. ಯಾಕಂತಂದ್ರೆ ಒಂದು ಸಂಸ್ಥೆ ಬೆಳೀತಿದೆ ಅಂತಂದ್ಮೇಲೆ ಅವ್ರ ಬೆಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಅವರು ಬೇಕಾದಷ್ಟು ಹೇಳ್ಬೋದು. ಬಟ್ ನಮ್ಮ ಪ್ರಯತ್ನ ತುಂಬಾ ಪ್ರಾಮಾಣಿಕವಾದದ್ದು. ಅಷ್ಟೇ ಒಂದು ಭಕ್ತಿ ಪೂರ್ವಕವಾಗಿ ನಾವು ಇದನ್ನ ನಡ್ಸ್ಕೊಂಡು ಹೋಗ್ತಾ ಇದೀವಿ. ನನ್ನ ಜೊತೆಗಿರ್ತಕ್ಕಂಥ ಎಲ್ಲ ನನ್ನ ಒಂದು ಸಹಪಾಠಿಗಳಿಗೆ, ನನ್ನ ಒಂದು ಸ್ಟಾಫ್ ಸಿಬ್ಬಂದಿ ವರ್ಗಕ್ಕೆ, ಹಾಗೂ ಎಲ್ಲಾ ಪೋಷಕರಿಗೆ, ಎಲ್ಲಾ ನನ್ನ ಸಂಬಂಧಿಕರಿಗೆ, ಯಾರು ನಮ್ಮ ಶ್ರೇಯೋಭಿಲಾಷಿಗಳಂತ ಇದ್ದಾರೆ, ಎಲ್ಲರಿಗೂ ಕೂಡ ನಾನು ಒಂದು ಅನಂತ ವಂದನೆಗಳನ್ನ ಈ ಮುಖ ತಿಳಿಸ್ತಾ ಇದ್ದೀನಿ. ನಾನು ಸತತ 2 ದಿನಗಳಿಂದ ಕೂಡ ಸೋಷಿಯಲ್ ಮೀಡಿಯಾ, ನಾವು ಸಾಮಾಜಿಕ ಜಾಲತಾಣಗಳಿರ್ಬೋದು, ನಮ್ಮ ಒಂದು ಪ್ರೈವೇಟ್, ನಮ್ಮ ಒಂದು ಮೊಬೈಲ್ಗಳಿರ್ಬೋದು, ಸುಮಾರು ಜನ, ಸುಮಾರು ಮುಖ್ಯವಾದಂಥ ವ್ಯಕ್ತಿಗಳು ನಾಡಿನಾದ್ಯಂತ, ಯಾಕಂದ್ರೆ ನಾಡಿನಾದ್ಯಂತ ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಹೌದು, ನಾಡಿನಾದ್ಯಂತ ನಮಗೆ ಬಂದಿರತಕ್ಕಂಥ ಎಲ್ಲಾ ಒಂದು ಶುಭಾಶಯಗಳು, ಏನವರೊಂದು ಆಶೀರ್ವಾದವನ್ನು ನೀಡಿದ್ದಾರೆ. ಇದನ್ನ ನಾನೊಂದು ಪಾಸಿಟಿವ್ ಆಗಿ ತಗೊಂಡು ಹೋಗಕ್ಕೆ ಇಷ್ಟಪಡ್ತೀನಿ. ಹಾಗೆ 2 ದಿನಗಳಿಂದ ನನ್ನನ್ನ ಹರಿಸಿ ಹಾರೈಸಿದಂತಹ, ಆಶೀರ್ವದಿಸಿದಂತಹ ಎಲ್ಲಾ ನನ್ನ ನಲ್ಮೆಯ ಪ್ರಜೆಗಳಿಗೆ, ನಲ್ಮೆಯ ನನ್ನ ವ್ಯಕ್ತಿತ್ವಗಳಿಗೆ, ಇದೇ ಒಂದು ನಮ್ಮ ಸಂಸ್ಥೆಯ ಪರವಾಗಿ, ನನ್ನ ಪರವಾಗಿ, ನಮ್ಮ ಎಲ್ಲಾ ಸಿಬ್ಬಂದಿಯ ಪರವಾಗಿ ನಾನು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಒಂದು ಹರಿಕೆ ಹಾರೈಕೆ ಹೀಗೆ ಸದಾ ನಮ್ಮ ಮೇಲೆ ಇರಲಿ. ನಿಮ್ಮ ಆಶೀರ್ವಾದನೇ ನಮ್ಮ ಬೆಳವಣಿಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ವಾರಧಿ ಸಂಸ್ಥೆ ಯಾವತ್ತೂ ಕೂಡ ನಾವು ನಮ್ಮ ಪಿಲ್ಲರ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲ ನಮ್ಮ ಸ್ಟಾಫ್ ಎಲ್ಲರೂ ಕೂಡ ಅಷ್ಟೇನೆ. ಇವತ್ತು ಏನ್ ಈ ಒಂದು ವಿಷಯಸ್ನ ನೀವು ಹೇಳಿ ಒಂದು ಈವೆಂಟ್ ನ ತುಂಬಾ ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ನಡೆಸ್ಕೊಟ್ಟಿದ್ದೀರಾ. ನಿಮಗೂ ನನ್ನ ಪರವಾಗಿ ವೈಯಕ್ತಿಕವಾಗಿ ಎಸ್ಪೆಷಲಿ ನೀವು ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಒನ್ ಅಂಡ್ ಆಲ್ ಫಾರ್ ಯುವರ್ ವಾರ್ಮ್ ವಿಶಸ್ ಅಂಡ್ ಬ್ಲೆಸ್ಸಿಂಗ್ಸ್, ಅಂಡ್ ಹೋಪ್ ದಿಸ್ ವಿಲ್ ಕಂಟಿನ್ಯೂ to the future now, and more our students. Actually, whenever I plan for something, whenever I do something, I always cherish the moments of our kids. ನಮ್ಮ ಶಾಲಾ ವಿದ್ಯಾರ್ಥಿಗಳನ್ನ, you are the boosters of VMR. Don't forget that. ವಾರಧಿ ಮಂಜುನಾಥ್ ರೆಡ್ಡಿ ಇಷ್ಟು ಮಟ್ಟಕ್ಕೆ ವಾರಧಿ one Manjunath Reddy became Varidhi Manjunath. It is not that easy. The journey, the whole journey inspired by the children of Varidhi International School. ಯಾಕಂದ್ರೆ ನಿಮ್ಮನ್ನ ನೋಡಿದಾಗ, ನಿಮ್ಮ ಜೊತೆ ಇದ್ದಾಗ, ನಿಮ್ಮ ಒಂದು ನಗು ಮುಖವನ್ನ ನೋಡಿದಾಗ ನಮಗೆಲ್ಲೋ ಒಂದು ಕಡೆ we inspire a lot. No, we have to do something for these students, these kids, and especially ಏನೋ ಒಂದು ಮಾಡಬೇಕು. ಈ ಮಕ್ಕಳನ್ನ ನಾವು ಎಲ್ಲೋ ಒಂದ್ ಕಡೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಹುಮ್ಮಸ್ಸು ನಮ್ಮಲ್ಲಿ ತರಿಸ್ತಾ ಇರ್ತೀರಾ. ಅಂಡ್ ಬಿ ಇನ್ಸ್ಪೈರ್ ಫಾರ್ ಎವ್ರಿ ಒನ್. ದಿಸ್ ಇಸ್ ಮೈ ಸಜೆಷನ್. ಯಾವತ್ತೇ ಆಗ್ಲಿ ನಮ್ಮ ಬಗ್ಗೆ 4 ಜನ ಒಳ್ಳೇದಾಗಿ ಮಾತಾಡ್ಕೊಳ್ಳೋ ಒಂದು ವ್ಯಕ್ತಿತ್ವಗಳು ನೀವು ಆಗ್ಬೇಕು. ಅಂಡ್ ಫರ್ಗೆಟ್ ಅಬೌಟ್ ದ ಅದರ್ ಥಿಂಗ್ಸ್. ಯಾಕಂತಂದ್ರೆ ಬೆಳೀತಾ ನಿಮಗೂ ಕೂಡ ಜವಾಬ್ದಾರಿ ಬರುತ್ತೆ. ಯಾಕಂದ್ರೆ ಪ್ರತಿಯೊಬ್ಬನು ಕೂಡ ಅದು ಸ್ಟೇಜ್, ಅದು ಬಾಲ್ಯ, ಯೌವನ, ವೃದ್ಧಾಪ್ಯ ಹೆಂಗ್ ಬರುತ್ತೋ ಜೀವನಗಳಲ್ಲಿ, ಯು ಆಲ್ ಹ್ಯಾವ್ ಎ ಟೈಮ್ ಫಾರ್ ಎವ್ರಿಥಿಂಗ್. ನಿಮ್ಗೆಲ್ಲದಕ್ಕೂ ಒಂದು ಟೈಮ್ ಬರುತ್ತೆ. ಆ ಟೈಮ್ಗೋಸ್ಕರ ನಾವು ಕಾಯಬೇಕು. ಅಂಡ್ ಅದಕ್ಕೋಸ್ಕರ ಆತರ ಪಟ್ಟು ಇನ್ನೊಂದು ಮಾಡ್ಕೊಳಕ್ ಹೋಗ್ಬೇಡಿ. ನೀವು ಏನೇ ಸಾಧನೆ ಮಾಡ್ಬೇಕು ಅಂದ್ರೂ ಕೂಡ ನಿಮ್ಗೆ ಟೈಮ್ ಬರುತ್ತೆ. ಅದಕ್ಕಿಂತ ಮುಂಚೆ ನೀವು ವಿದ್ಯಾರ್ಥಿಗಳಾಗಿ ಒಳ್ಳೆ ಒಂದು ವಿದ್ಯಾವಂತರಾಗಿ ಮುಂದ್ಗಡೆ ಹೋಗಿ ನಿಮ್ಮ ಗೋಲ್ನ ನೀವು ಫಸ್ಟ್ ಸಾಧಿಸಿ. 100% ಕಾಲ ಅಂತಕ್ಕಂಥದ್ದು
ಸಾಧನೆ ಅಂತಕ್ಕಂಥದ್ದು ನಿಮ್ಮ ಹತ್ರ ಬಂದೇ ಬರುತ್ತೆ. ಅರ್ಥ ಆಯ್ತಾ? ಏನ್ ಮಾಡ್ತೀರಾ ನಾಳೆಯಿಂದ? ಬಿ ಇನ್ಸ್ಪೈರ್ಡ್. ಅರ್ಥ ಆಯ್ತಾ? ಎಸ್. ಅಂಡ್ ಥ್ಯಾಂಕ್ ಯು ಹರಿತಾ ಮ್ಯಾಮ್. ವೇರ್ ಆರ್ ಯು ಮ್ಯಾಮ್? ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಎಲ್ಲರಿಗೂ ಕೂಡ ಮತ್ತೆ ನಮ್ಮ ಅಡ್ಮಿನ್ ಸರ್ ಬಚ್ಚಿಕೊಂಡಿದ್ದಾರೆ. ಎಲ್ರಿಗೂ ಕೂಡ ನನ್ನ ಒಂದು ಹೃದಯ ತುಂಬಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಯಾಕಂದ್ರೆ ಇದು ಇನ್ಸ್ಪಿರೇಷನ್ ಅಂತ ನಾನು ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ.